ದೈತ್ಯಾದಮರ ಕೋಪಾಟೋಪವು ನಮ್ಮ ಮೇಲೆ ಮುರಿದು ಬೀಳುವಂತೆ ಘನ ಅಬ್ಬರಿಯಿಂದ ಬಾಯಿಗೆ ಬಂದಂತೆ ಬೈದು ನಮ್ಮ ಮರ್ಯಾದೆಯನ್ನು ಇಂಥ ಕಠಿಣ ಹೃದಯದವರಾದ ಕೊರಳು ಬೈಯುವ ಕಳ್ಳರು ಮಾಡುವಂತ ಹೀನ ವೃತ್ತಿಗೆ ಹಾಗೂ ಅವಮಾನವನ್ನು ಕಣ್ಣಾರೆ ನೋಡಿ ಸುಮ್ಮನಿರುವುದು ನಿಮಗೆ ಹಿತವೇನು? ಹೇ ವಲ್ಲಭ, ಹೇ ಪ್ರಾಣದಲ್ಲವೇ, ಜ್ಞಾನಹೀನ ಶಾಪಸು ಹಿನಸೆ ಎಂಬ ಶ್ಲೋಕವನ್ನು ಅನುಸರಿಸಿ ಅದರ ವಿಚಾರ ಪರವಾಗಿ ನಮಗೇನಾದರೂ ಗತಿಯಾಗುವ ಪಥವನ್ನು ತೋರಿಸಿ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಾದ ತೋರು ಕಡ್ಡಿಯಾಗ್ತಂತ. ಯಾಕಂದರೆ ಲೋಕದಲ್ಲಿ ಕುಟಿಲರಾದ ಕಳ್ಳರು ಸತ್ಪುರುಷರಿರುವ ಶ್ರೇಷ್ಠ ರಹಸ್ಯವನ್ನು ನಿಶ್ಚರಿಸಲಾಗದೆ ಸಜ್ಜನರನ್ನು ಅನೇಕ ಥರದಿಂದ ಕಾಡಿ ಬೇಡಿಸುವರು ವಾರಿನೇ. ಈ ಕಂಟಕವು ನಮಗೆ ಎತ್ತದಿಂದ ಬಂದು ಅಂಟಿಕೊಂಡಿತು. ಇದಕ್ಕೆ ಗತಿ ಯಾವುದಯ್ಯ ಎಂದ್ರನೇ ಇಂಥ ಕಾಲಗಳು ನೀನು ಎಷ್ಟು ಅರಿವು ಹಂಬಲಿಸಿದರೂ ತೀರದು. ಯಾಕೆಂದರೆ ತತ್ಪೂರ್ವದಲ್ಲಿ ಮಹಿಷಾಸುರನೆಂಬ ರಾಕ್ಷಸನು ದಾಳಿಯನ್ನಿಟ್ಟು ಮೆರೆಯುವ ಕಾಲದಲ್ಲಿ ಜಗತ್ತು ತಲ್ಲನೆನಿಸಿ ಅಸುರರು ಬದಲಾದ 33 ಕೋಟಿ ದೇವಾನ ದೇವತೆಗಳನ್ನು ಬಂಧಿಸಿ ತ್ರಿಮೂರ್ತಿಗಳ ಗತ್ತಿಗೆ ನಾನೇ ಬದ್ಧ ತೆಂಕನೆಂದು ಮೆರೆಯುವ ಕಾಲಗಳು. ಆ ಅಧಮ ರಕ್ಕಸನ ಕೂಡ ಯುದ್ಧಕ್ಕೆ ಮುತ್ತುಂಚಿಯು ಕೂಡ ಹಿಂಜರಿಗಳು. ಶರಣಾಗತ ರಕ್ಷಕನೆಂಬ ವಿರೋಧಿನ ಅಂತಃಕರಣದಿಂದ ಲೋಕಮಾತೆಯು ರೌದ್ರ ವೇಷವನ್ನು ತಾಳಿ ಆ ಕೂಳ ರಕ್ಕಸನಾದ ಮಹಿಷಾಸುರನನ್ನು ಸಂಹರಿಸಿ ಸರ್ವ ದೇವಾನ ದೇವತೆಗಳನ್ನು ಬಂಧಿಸಿ ನಿರ್ಬಂಧನ ಮಾಡಿ ಅವರವರಿಗೆ ಉಚಿತ ಸ್ಥಾನವನ್ನು ಕೊಡಿಸಿದ ಆ ಮಹಾದೇವಿಯು ಸದಾಕಾಲ ನಮ್ಮನ್ನು ಕಾಪಾಡಲೆಂದು ಎಡಬಿಡದೆ ಆಕೆ ಪಾದ ಸ್ಮರಣೆಯಲ್ಲಿ ಮನಸ್ಸು ಲೀನಗೊಳಿಸು ಕಾಂತೆ ಸದ್ಗುಣವಂತೆ. ಪ್ರಾಣಕಾಂತನಾದ ಜಂಬಾರಿಯೇ ಕೇಳು. ಕಾಲದಲ್ಲಿ ಆ ರಾಕ್ಷಸರ ಮಾಯಾ ವಿಲಾಸವು ನಮ್ಮ ಸುತ್ತಮುತ್ತ ಗಂಡಾಂತರದ ಕಾಲವು ಮುಚ್ಚಿದಂತೆ ನನ್ನ ನೇತ್ರಗಳು ಕಾಣದೇ ಈ ಸಂದರ್ಭದೊಳಗೂ ಈ ದುರುಳರ ಕೈಯೊಳಗಿಂದ ಪಾರಾಗುವ ಆಲೋಚನೆ ಒಂದಾದರೂ ತೋರಲಿಲ್ಲವಲ್ಲ. ಹೇ ಕಾಂತ, ಹೇ ಪ್ರಾಣ ಕಾಂತ, ಇದು ನಮ್ಮ ಹಿಂದೆ ಮಾಡಿದ ಅಪರಾಧ ದೋಷವೇನಾದರೂ ಇಂಥ ಧರ್ಮ ಪ್ರಸಂಗದಲ್ಲಿ ನಮ್ಮ ಪುಣ್ಯವೆಲ್ಲವೂ ಮಣ್ಣು ಪಾಲಾಗಿ ಕಾಲದಲ್ಲಿ ನಮ್ಮ ದೈವ ಸಹಾಯವೊಂದಿದ್ದರೆ ಶಾಂತ ನಿಧಿಯಾದ ಶಂಕರೇಂದ್ರ ನಾಡಿಯಾದ ಶಾಂಭವಿಯವರು ನಮ್ಮ ಚಿಂತೆಯನ್ನು ಕಳೆದು ಶಾಂತ ನಿಧಿಯನ್ನು ಕೊಟ್ಟು ಸಲುಹಬೇಕೇ ಹೊರತು ಮತ್ಯಾರೂ ನಮಗೆ ದಿಕ್ಕಿಲ್ಲ ನೋಡಿರಯ್ಯ. ಈ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲವು ಈ ರೀತಿಯಾಗಿ ನಮಗೆ ತಿಕ್ಕಿ ಹೇ ವಲ್ಲಭೆ, ಹೇ ವಲ್ಲಭ, ವಿಶ್ವಂಬರಿಗಳು ವಾಸಿಸುವ ಸರ್ವ ದೇವಾನ ದೇವತೆಗಳನ್ನು ಹೇ ಅರನೇ ಈಗ ಬಂದಂತ ವಿಪತ್ತನ್ನು ದೂರ ಮಾಡುವುದಿಲ್ಲ. ನಮ್ಮ ಸ್ವತಂತ್ರ ಏನಿರುವುದು ಹೇ ಕಾಂತೆ, ಹೇ ಪ್ರಾಣಕಾಂತ, ಸಭಿಕರಲ್ಲಿ ಸವಿನಯ ಪಿತ್ತಾನೆ ಏಕನಾಥ ಮಾದೇವಗೌಡ ಚಂಡ ದೇವೇಂದ್ರನೇ ಕೊಟ್ಟಿ ರಕ್ಕಸ ಎನ್ನು ಮುಂದೆ ನಿಂತು ಕಂಡಂತೆ ಮಾತನಾಡಲಿಕ್ಕೆ ನಿನಗೆ ಸಲಹೆ ಆಯಿತು ಹೇಗೆ? ಚಂಡ ದೇವೇಂದ್ರನೇ ಕೊಟ್ಟಿ ರಕ್ಕಸ ಪುಂಡ ವೈರಿಗಳ ಗಂಡ ತ್ರಿಲೋಕದ ಗಂಡ ಸಾಕ್ಷಾತ್
ಉದ್ಯಾನವನಾಂತರಕ್ಕೆ ದಿನಾಲು ತಪ್ಪದೆ 70 ಹಾ ನಮ್ಮ ರಾಜ್ಯದ ಸುಮ್ಮ ಸೋರನಪ್ಪನ ಪ್ರಕಾರವಾಗಿ ಹೊರಡಿತು ಅಂತ ಇಲ್ಲವೋ ಎಲ್ಲದಿದ್ದರೆ ನಿನ್ನ ಕಣ್ಣು ಗುಡ್ಡಿಯನ್ನು ಕಿತ್ತಿ ಮಣ್ಣನ್ನು ಮುಡಿಸಬೇಕು ಸೂರ್ಯಾಚರಣದಿಂದ ನಾವು ಜಾಗೃತಿಯಿಂದ ಬಂದು ಕರೆಯಲ್ಲಿ ಸೇರುವಂತವರವೇನೋ ಎಲ್ಲ ಕಟ್ಟಿ ರಕ್ಕಸ ಆತ್ಮ ಪ್ರಕಾರ ಈಗ ಈ ಸೇವನೆಯಲ್ಲಿ ಹೊಕ್ಕು ಕುಳಿತಿರುವೆನು ನೋಡು ನೋಡು ಹಿಂದಕ್ಕೆ ಅಂಧಕಾಸುರ ಗಜಾಸುರರೆಂಬ ತುಂಟ ರಕ್ಕಸರ ಬಂಡಾಟವನ್ನು ಹರಿಗಡಿದು ರುಂಡ ಮಾಲೆಗಳು ಧರಿಸಿದ ಕಪತ್ರಲ್ಲಿಯೂ ಈ ಕಾಲದಲ್ಲಿ ಎನ್ನನ್ನು ಕಾಯುವುದಿಲ್ಲವೇ ಶಿವ ಶಿವ ಶಂಕರ ಪರಮೇಶ್ವರ ಶರಣಾಗತ ಜನರ ರಕ್ಷಕನೆಂಬ ಬಿರುದು ನಿನ್ನೋಳಿದ್ದರೆ ಬಂದಂತ ವಿಪತ್ತನ್ನು ದೂರ ಮಾಡುವುದಿಲ್ಲವೇ ಶಿವ ಶಿವ ಶಂಕರ ಪರಮೇಶ್ವರ ಎಂತ ಒತ್ತು ತಂದೊಡ್ಡಿದೆಯಾ ಕರುಣಾನಿಧಿಯೇ ಇಲ್ಲದಿದ್ದರೆ ನನಗೆ ಮರಣ ದಂಡನೆಯನ್ನು ವಿಧಿಸಬಾರದು ಶಿವ ಶಿವ ಶಂಕರ ಪರಮೇಶ್ವರ ಹೇ ದಾನವಧೀಶನಾದ ಸುಂಬಾಸುರ ರಕ್ಕಸಾಧಿಪರೇ, ಎಲ ಭರ್ತ ಶಶಿ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರ. ಅದು ಏನು ಹೇಳುತ್ತಿ ಹೇಳುವಂತವಳದು.
ಕಷ್ಟಗಳಿಗೆ ಗುರಿ ಮಾಡಿ ಆ? ಕಷ್ಟದಿಂದ ನಮ್ಮನ್ನು ಹೊರಗೆ ಅಟ್ಟಿಸುವುದು ನಮ್ಮ ಶ್ರೇಷ್ಠ ಪ್ರಾಣಪತಿಯಾದ ಇಂದ್ರನನ್ನು ನಮ್ಮ ಎದುರಿಗೆ ಬಂದೀಖಾನೆಯಲ್ಲಿ ಇರಿಸಿ ಅವರ ಮಂದಿರದೊಳಗಿರುವ ಇಂದ್ರನ ಮಡದಿರಾದ ಅಣ್ಣನ ಮಣಿಯರ ಮುಡಿಯಲ್ಲಿ ಮನಸ್ಸಿಗೆ ಬಂದಂತೆ ಅಪಮಾನವನ್ನು ಮಾಡಲಿಲ್ಲ. ಭ್ರಷ್ಟ ಸತಿಯೇ, ಇಂಥ ಭ್ರಷ್ಟತನದಿಂದ ಅಪಮಾನವನ್ನು ಬೆಳೆಯುವುದಕ್ಕಿಂತಲೂ ಥಟ್ಟನೆ ಹೆಂಗಸೆ ರಾಘವೇಂದ್ರ ಪ್ರವೀಣ ಬಹುಮಾನುವಿತರಾದ ಎನ್ನ ವಲ್ಲಭನನ್ನು ಸೆರೆಮನೆಯಿಂದ ಪರಿಹರಿಸಿ ನಮ್ಮ ಮರ್ಯಾದೆಯಿಂದ ರಕ್ಷಿಸಬೇಕಯ್ಯ ದಾನವೇಂದ್ರ. ಶೃಂಗಾರವನತಿಯಳಾದ ಶಚಿಯೇ, ಹೇ ಮೂರ್ಖರಕ್ಕಸನೆ, ನಿನ್ನ ವೈಯಾರ ಹಾವಭಾವದ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹು ಸೋಜಿಗೆಯಾಗಿ ಕಾಣುವುದು. ಯಾಕೆಂದರೆ ನಿನ್ನ ಗಂಡನಾದ ಇಂದ್ರನನ್ನು ಬಿಡಿಸಿಕೊಳ್ಳುವ ಬಣ್ಣದ ಮಾತಿಗೆ ಮೆಚ್ಚಲಿಕ್ಕೆ ನಾನೇನು ಹುಚ್ಚ ಹುಡುಗನಲ್ಲ. ಹೇ ಕಾಮಿಡಿ ಮಣಿಯೇ, ಹೇ ಮೂರ್ಖರಕ್ಕಸನೆ, ಇನ್ನು ಮೇಲೆ ಆ ಭಂಡ ಗಂಡನಾದ ಇಂದ್ರನು ನಿನ್ನ ಗಂಡನೆಂಬುದನ್ನು ಸರ್ವತಾ ಮರೆತು ಬಿಡಬೇಕು. ಇಲ್ಲದಿದ್ದರೆ ಈ ಪೊಡವೆಯೊಳೆನೆಗೈದು ಎನ್ನ ಅರಮಂದಿರದಲ್ಲಿ ಕಟ್ಟಿ ಆಳುವ ಶಚಿಯೇ ನೋಡೆನ್ನ ರುಚಿಯೇ. ಹೇ ಎನ್ನ ಕಮಲ ಮುಖೀರಾದ ಸಂಗೀರಮ್ಮ ಮೊದಲಾದ ದೇವತಾ ಈ ರಕ್ಕಸರ ಮುಂದೆ ನಾವು ದುಃಖದಿಂದ ಅಲ್ಪರಿದರು. ಸ್ವಲ್ಪ ಆದರೂ ಕಕ್ಕುಲಾತಿಯು ಬಾರದೆ ಹೋಯಿತು. ಹೇ ಕೈಯಗಳಿರ ಇಕ್ಕಟ್ಟಿನ ಕಾರಾಗ್ರದಳು ಕಾಂತನನ್ನು ಇಟ್ಟಿರುವರು. ಇಂಥ ದುರ್ಗತಿಯಿಂದ ಮೆರೆಯುವ ತನುಜಾದಿಗಳಲ್ಲಿ ನಮ್ಮ ಬಾಳವು ನೆಟ್ಟಗಾಗುವುದಿಲ್ಲವಪ್ಪ, ಹೇ ಭದ್ರಾಂಗಿನಿ ರಾಧೆಯನ್ನ ನಾಯಕಿರ ಬಾಯಿ ಹಿಡಿಸಿದ ಕೀಳು ನುಡಿಗಳನ್ನು ಬೈಯುವ ಈ ದುರ್ಬಲ ಮುಖಗಳನ್ನು ನಾನು ನೋಡಲಾರದಪ್ಪ, ನೋಡಲಾರೆ. ಮುಂದಿನ ಯತ್ನ ಏನು ಮಾಡಬೇಕು ಹೇಳಿರಮ್ಮ ವನಿತಾ ಮಣಿಗಳೇ, ಚಿನ್ನದ ಕಣಿಯರೇ. ಸಜಿರಮ್ಮ ಇಂದ್ರನ ಹೀನ ಪ್ರಾಣನಾಯಕಿಯರ ಮೂರ್ಖ ರಕ್ತಸರೇ, ಆ ಹೇಳಿ ಇಂದ್ರನನ್ನು ಬಯಸಿ ಮಾಡಲಿ ಕಂದಿ ಕುಂದಿ ನೆನೆಸುವುದಾಗತ್ತೆ. ಅಂತ ನಿರ್ಬಲವಾದ ನಿಮ್ಮ ಗಂಡನ ಪೌರುಷವೆಲ್ಲ ನಿಮ್ಮ ಕಣ್ಣಾರೆ ಎಲ್ಲ ಕಣ್ಣು ಮುಂದೆ ಕಂಡು ಹೋಯ್ತಲ್ಲ. ಎಲ್ಲ ಭ್ರಷ್ಟವನತಿಯರ ಮೂರ್ಖ ರಕ್ತಸರೇ, ಮುಂಡೆ ಮಗನಾದ ಇಂದ್ರನ ಕಾರಾಗ್ರದ ದಾರಿಗೆ ನೀರಿರುವುದು. ಇಕ್ಕೋ ಪುಂಡ ಭದ್ದೂರು ನಾಳು ಸರ್ವರು ಸೇರಿಕೊಂಡು ಉಂಡುಟ್ಟು ಸುಖದಿಂದ ಕಾಲು ಕಳೆಯುವಂತವರಾಗಿರಿ. ಇಲ್ಲದಿದ್ದರೆ ಖಂಡಿತವಾಗಿಯೂ ಇಂದ್ರನ ಎದೆಗುಂಡಿಗೆಯನ್ನು ಸೀಳಿ ನಿಮಗೆ ರಂಡಿತನವನ್ನು ಗೈಸಲಿಯಾಗೆ ಚಂದ್ರವದನಿಯರ ಹೇ ಅಣ್ಣಂದಿರಾದ ಸುಂಬಾನಿ ಸುಂಬರಿ, ಎಲ್ಲ ಭ್ರಷ್ಟವನತಿಯರ ರಾಜರು ಮುತ್ತಿಗೆಯನ್ನು ಹಾಕಿ ಜಯಿಸಿದ ವೇಳೆಯಲ್ಲಿ ರಾಜರು ಅವರ ಕೈ ಸರಿಯಾಗಿ ಇರಬೇಕಾದರು. ಅಂತಃಪುರ ನಿವಾಸಿಗಳಾದ ಅವರ ಮಡದಿಯರನ್ನು ತನ್ನ ಅಕ್ಕ ತಂಗಿಯದ್ದು ಮಾತೃವಿನಲ್ಲಿ ಕಾಪಾಡುವುದು ರಾಜನೀತಿಯಾಗಿರುವುದು. ಇದನ್ನು ಮರೆತು ಮನ ಬಂದಂತೆ ಸಂಭ್ರಮಿಸಿ ನಮ್ಮಲ್ಲೆದ್ದು ಉಂಡುಟ್ಟು ಕಾಲ ಕಳೆಯಬೇಕೆಂಬ ದುರ್ಪೂದನೆ ಹೇಳುವ ನಿಮ್ಮ ನಾಲಿಗೆ ಕತ್ತರಿಸಿ ಹೋಗಲಿ. ಎನ್ನ ಪ್ರಾಣಕಾಂತನಾದ ಇಂದ್ರನನ್ನು ಅಗಲಿ ಬದುಕಿ ಬಾಳುವುದಕ್ಕಿಂತಲೂ ಈ ಕೆರೆ ಭಾವೆಯಲ್ಲಿ ತೊಲಗಿ ನಮ್ಮ ಮಧ್ಯವರ್ತಿಯೇ ಸುಖವಾಗಿ ಕಾಣಬಹುದು. ಹೇ ಅಣ್ಣಯ್ಯಗಳಿರ, ಇಂಥ ಅವನೇರಾದ ಗರತಿಯರನ್ನು ಗೋಳಾಡಿಸಿದರೆ ಜಗತ್ಕರ್ತನಾದ ಶಂಕರೇಂದ್ರನು ಮೆಚ್ಚುವನೇನು? ಇದನ್ನು ವಿಚಾರಿಸಿ ಬಹು ಎಚ್ಚರದಿಂದ ನಮ್ಮ ಮರ್ಯಾದೆಯನ್ನು ರಕ್ಷಿಸಬೇಕಯ್ಯ ಸುರೇಂದ್ರ.
ಹೇ ಮೆಚ್ಚಗಂದಿಯಳೆ, ಹೇ ಮೂರ್ಖ ರಕ್ಕಸನೆ, ಮೆಚ್ಚುವವನನ್ನು ತೋರು ತೋರು, ಮೆಚ್ಚಿಸುವವನನ್ನು ತೋರು ತೋರು. ಸತ್ಯವಾದ ನನ್ನ ಕಪಾಳಕ್ಕೆ ಹೊಡೆದು ಬಾಯಿ ಮುಚ್ಚಿಸಿ ಬಿಡುವನು ಹೆಣ್ಣೆ, ಗಜನಿಂಬೆಯ ಹಣ್ಣೆ. ಹೇ ಮಾ ಶಶಿದೇವಿ, ಹೇ ಮಾಸಕಿ ರಂಭ, ಇದು ಅಲ್ಲದೆ ಮತ್ತಾದ್ರೂ ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳು ಮತ್ತವರಾಗಮ್ಮ, ಹೇಳು ಮತ್ತವರಾಗಮ್ಮ. ನಿರ್ಜಾಕ್ಷಿ ನೋಡಿದೆ ಬಹುಮಾನ ರಾಗಸರು. ನಿರ್ಜಾಕ್ಷಿ ನೋಡಿದೆ ಬಹುಮಾನ ರಾಗಸರು. ಮುರಳಿದ್ದಾರೆ ಪುರವ, ಮುಗಿದ್ದಾರೆ ಪುರವ. ಹೇಗೆ ಮಾಡಲಿ ನಾನು? ಭೀಕರದಿಂದ ಈ ದುಷ್ಟ ರಕ್ಕಸರು ನಮ್ಮನ್ನು ಈಗ ನಮ್ಮ ಕಾಂತನಾದ ದೇವಿ ನನಗೆ ಜಂಜೂರಿಯ ಬೇಡಿಯನ್ನು ಜಡೆದು ಇಂಥ ವಿಪತ್ಕಾಲದಲ್ಲೂ ಸರ್ವದೇವನಾದ ಶಂಕರೇಂದ್ರನು ಸಕಲರನ್ನು ಪರಿಪಾಲಿಸುವ ದಯಾಬುದ್ಧಿಗಳನ್ನು ನಮ್ಮನ್ನು ಸಲುವ ಬೇಕಲ್ಲದೆ ಇದರೊಳ ಯಾರ ಪ್ರಯತ್ನ ಕಳೆದಾಡುವುದು ನೋಡಮ್ಮ ತಾಯಿ. ಹೇ
ನಾಡಿಗಳು ಹಾದಿ ತಪ್ಪಿ ದುಷ್ಟ ಶಬ್ದಗಳನ್ನಾಡಿದರೆ ಖಂಡಿತವಾಗಿಯೂ ನಿಮ್ಮ ಕಪಾಳಕ್ಕೆ ಹೊಡೆದು ದುಶ್ಯಾದ ತುಷಾರಗಳನ್ನು ಕೊಟ್ಟು ಮೆಚ್ಚಿಸೋಣ ತಿಳಿದರ ಮಂದವದನಿಯರ ಅಪ್ಪಯ್ಯನಾದ ಸುಮ್ಮನೆ ಎಲ್ಲ ಭಂಡ ಸ್ತ್ರೀಯರ ಮತ್ತಾದ್ರೂ ಹೇಳುತ್ತೇನೆ ಕೇಳುವಂತವನಾಗ ಅದು ಏನು ಬಗಳುತ್ತೀರಿ ಬಗಳುವಂತವರಾಗಿರಿ. hello ಅಪ್ಪಯ್ಯನಾದ ಸುಮ್ಮನೆ ಎಲ್ಲ ಭಂಡ ಸಚೆ ಇಲ್ಲದವರಂತೆ ನಾನು ನಿನಗೆ ಅಪ್ಪ ಅಣ್ಣ ಎಂದು ಮೂರ್ಖನಂತೆ ಮಾತನಾಡಿ ಕೋಪ ಎಂಬ ದೋಷಕ್ಕೆ ಗುರಿ ಆಗುವುದಿಲ್ಲಣ್ಣ. ಇದು ಯಾವುದು ನೀತಿ ಹೇಳು? ಪರ ಸ್ತ್ರೀಯರನ್ನು ಬಯಸಿದ ಘನಘಾತಕನಾದ ಭಸ್ಮಾಸುರನ ಅವಸ್ಥೆ ಏನೋ ಎಂಬುದನ್ನು ಅರಿತು ಪ್ರಶ್ನ ಸಚೆ ನಿಮ್ಮ ಮೈ ಸೊಕ್ಕಿನ ಮನದಲ್ಲಿ ಮುಳುಗಿರುವಿರಲಣ್ಣ. ಇಗೋ ಸರ್ವ ಸಂಪತ್ತನ್ನು ಸೊರೆಗೈದು ಸತ್ಯರ ಆಣೆಯನ್ನು ನಿರಾಕರಿಸಿ ಮತಿವಂತರಾದ ಮಾನವನಿಗೆ ಸಣ್ಣ ಸಣ್ಣ ಮಾತುಗಳಿಂದ ಮರ್ಯಾದೆಯನ್ನು ಕಳೆದು ಸತ್ಯ ಒಂದು ಕರ್ಮಕ್ಕನುಸರಿಸಿ ಪಾಪವನ್ನು ಕಟ್ಟಿಕೊಳ್ಳುವಿರಲಣ್ಣ. ಎಲ್ಲ ಪ್ರಶ್ನ ಮುಂಡೇರ ಇನ್ನಾದರೂ ಕರುಣದಿಂದ ನಿಮ್ಮ ಕಂದಮ್ಮಗಳನ್ನು ತಿಳಿದು ಬಹು ಎಚ್ಚರದಿಂದ ನಮ್ಮ ಮಾನವನ್ನು ಕಾಯಬೇಕಯ್ಯ ಸುರೇಂದ್ರ. ದುರ್ಭಾಗ್ಯಹೀನಳಾದ ಭಂಡ ಇಂದ್ರನ ಹೆಂಡತಿಯಾದ ಭಂಡ ಸಚಿ ಅಪ್ಪಯ್ಯನೇ ಇಂಥ ವೀರಾದ ವೀರ ಗಂಟೀರವರ ಮುಂದೆ ನಿಂತು ಮನ ಬಂದಂತೆ ಮಾತನಾಡಲಿಕ್ಕೆ ನಿನಗೇನು ಸಲಹೆ ಇದೆ? ಹಾಗೆ ತುಂಟ ಸೋಳೆ ಎಲ್ಲ ತುಂಟ ಸೋಳೆ ದುಷ್ಟ ರಕ್ಕಸನೇ ಹಿಂದಕ್ಕೆ ಮುಂಡ ರಕ್ಕಸರ ಬಲದಿಂದ ಸಮುದ್ರ ಮಥನ ಮಾಡುವ ಕಾಲದೋಳು ಸರ್ವ ಸಂಪತ್ತನ್ನು ಸರಿಯಾಗಿ ಹಂಚಿಕೋ ಎಂದರೆ ಕೃಷ್ಣನೆಂಬ ಅದಮನು ನಿನ್ನ ಗಂಡನಾಳು ಸೇರಿಕೊಂಡು ಸರ್ವ ಐಶ್ವರ್ಯವನ್ನು ಕಸಿದುಕೊಂಡನಂತೆ. ಇಂಥ ನೀಚತ್ವತನದಿಂದ ಗಳಿಸಿದ ಹಣವು ಕಿಂಚಿತವಾದರೂ ಉಳಿಯಲಿಕ್ಕಿಲ್ಲ. ಎಲ್ಲ ಭಂಡ ಸ್ತ್ರೀಯರೇ, ಇನ್ನಾದರೂ ಎನ್ನ ಉದ್ದೇಶದಂತೆ ನಡೆದುಕೊಳ್ಳುವಂತವಳದು ರಾಣಿ ಪಲ್ಲಂಗವೇಣಿ. ಹೇ ರಕ್ಕಸರೊಡೆಯನಾದ ಸಕ್ಕೇರಿದ ಮೂಢ ಧನುಜನಾದ ಸುಂಬಾಸೂರನೇ, ಎಲ್ಲ ಭಂಡ ಶಚಿ ನಾವು ಹಲವು ಪರಿಪರಿಯಿಂದ ನಿನಗೆ ಅಲ್ಲಿ ಬರೆದರೂ ಸ್ವಲ್ಪ ಕತ್ತಲಾದಿಯು ಬಾರದೆ ಹೋಯಿತು. ಹೇ ದಾನವೇಂದ್ರ, ಹೇ ಭಂಡ ಸ್ತ್ರೀಯರ, ನಮ್ಮಂತೆ ನಿನ್ನ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಕಳಿಲ್ಲವೇ ಮೂರ್ಖ? ಯಾರಾದರೂ ನಿನ್ನ ಹೆಣ್ಣರು ಮಕ್ಕಳಿಗೆ ಪರಿಪರಿಯಾಗಿ ಪೀಡಿಸಿದರೆ ನಿನಗೆ ಸಂಕಟವಾಗುವುದಿಲ್ಲವೇ ಹೇಗೆ? ಇಂಥ ಅನ್ಯಾಯದ ಪಂಥದಿಂದ ಕಾಂತಿಯರನ್ನು ಸಂತಾಪಗೊಳಿಸಿದರೆ ನಿಮ್ಮ ಸಂತಾನ ವಂಶ ನಿರ್ಮೂಲನವಾಗಿ ಹಾಳಾಗಿ ಹೋಗುವುದು. ಇದು ನಿಶ್ಚಯವೆಂದು ತಿಳಿದ ಆಲಸ್ಯ ಮೂಡನೆ. ಎಲ್ಲ ಪ್ರಶ್ನ ಮುಂಡೇರ, ನಿಮ್ಮ ಹೆಣ್ಣು ಮಕ್ಕಳಂತೆ ನಮ್ಮ ಮೇಲೆ ಅವನಿಟ್ಟು ರಕ್ಷಿಸು ದಾನವಾಯನು ನಿನಗೆ ನ್ಯಾಯ. ವಾರಿಜಾಕ್ಷನ ಮೋಹನಾಂಗಿಯಾದ ಶಚಿದೇವಿ, ಹೇ ಮೂರ್ಖ ರಕ್ಕಸನೇ, ಈ ಅತ್ಯಧಿಕವಾದ ಸಭಾ ಮಧ್ಯದೊಳಗಿತ್ತು ಅಪ್ಪ ಅಣ್ಣ ಎಂದು ವಿನಯಕ್ತಿಗಳಿಂದ ಬೇಡಿಕೊಂಡರು ಸತ್ಯವಾಗಿ ಯುದ್ಧದ ಹಂಸ ಕರುಣೆ ಬಾರದು. ಹೇ ಭಂಡ ಸ್ತ್ರೀಯರ, ಹೇ ಮೂರ್ಖ ರಕ್ಕಸನೇ, ತಾಕಾಸುರ ಗಜಾಸುರ ಅಂತ ತೂ ಸುರವೆಂದ ರಕ್ಕಸರು ತಮ್ಮ ದಾಸಿಯರ ಕೈಯೊಳಗೆ ಹಚ್ಚಿದ ಹಳೆ ಹಾದರದ ಸುದ್ದಿಯನ್ನು ಮುಚ್ಚಿಟ್ಟು ಉತ್ತಮ ಕುಲದ ಸ್ತ್ರೀಯರಂತೆ ಮರ್ಯಾದೆ ಹುಡುಕಲಿಕ್ಕೆ ಬಂದಿರುವಿರಲ್ಲ ಭಂಡ ಸ್ತ್ರೀಯರ. ಎಲ್ಲ ಭಂಡ ಸ್ತ್ರೀಯರ, ಹೇ ಮೂರ್ಖ ರಕ್ಕಸನೇ, ಇನ್ನು ಮೇಲೆ ಮರ್ಯಾದೆಯಿಂದ ಎನ್ನ ಉದ್ದೇಶದಿಂದ ನಡೆದುಕೊಂಡರೆ ಸರಿ. ನಿನ್ನ ಎಳೆಯ ಪ್ರಾಣವನ್ನು ಎಲ್ಲ ಖಡ್ಗಕ್ಕೆ ಆಹುತಿಯನ್ನು ಕೊಡಬೇಡ, ತಿಳಿಯುತ್ತಲ್ಲ ಮಂದವದನಿಯರೇ. ಹೇ ರಾಕ್ಷಸರೋಳು ಶ್ರೇಷ್ಠನಾದ ದುಷ್ಟ ಸುಂಬಾಸುರ ದೈತ್ಯಂದ್ರನೇ, ಹೇ ಭ್ರಷ್ಟ ಮುಂಡೇರ, ಇಂಥ ಗಟ್ಟಿತನದಿಂದ ಬಾಯಿ ಬಿಟ್ಟು ಕನಿಷ್ಠ ತರವಾದ ನಿಷ್ಠೂರ ಉತ್ತರಗಳಿಂದ ನಮ್ಮನ್ನು ಕಷ್ಟಪಡಿಸುವುದು ತಿಳಿಯುತ್ತದೆ. ನಮ್ಮ
ಶ್ರೇಷ್ಠ ಪ್ರಾಣಪತಿಯಾದ ಇಂದ್ರನನ್ನು ಸೆರೆಮನೆಯಿಂದ ಪರಿಹರಿಸಿಬಿಟ್ಟು ಶಾಬಾಷ್! ಸೂರ್ಯನ ಮೊರೆಯನ್ನು ಕೇಳಿ ಸರ್ವ ಬಂಧನವನ್ನು ಭೇದಿಸಿ ಬಿಡುಗಡೆ ಎಂಬ ಕಟ್ಟಪ್ಪಣೆಯನ್ನು ತಂದು ಪಾಲಿಸಿದರು. ಈ ಅರಣ್ಯದಲ್ಲಿ ಎಲ್ಲಿಯಾದರೂ ಕಾಲವನ್ನು ಕಳೆಯುತ್ತೇನೆ. ಎಲ್ಲ ಭ್ರಷ್ಟ ಮುಂಡೇರ ಇದರ ಮಟ್ಟಿಗೆ ಸಿಟ್ಟು ಮಾಡದೆ ನಡೆಸಿಕೊಂಡು ಬಾ ಎನ್ನ ತಂದೆ. ಶಾಬಾಷ್! ಇದನ್ನು ಬಿಟ್ಟು ಮದೋನ್ಮತನಾಗಿ ಕಾಮಾತರದ ಅತಿ ಮೋಹ ಮಸ್ತರದ ಮಾತುಗಳನ್ನು ನುಡಿದು ಸುಮಂಗಲಿಯರ ಮರ್ಯಾದೆಯನ್ನು ಕೆಡಿಸಿದರೆ ದಂಶಮಿತ್ರನಾದ ಶಂಕರೇಂದ್ರನು ನಿಮ್ಮ ಹುಚ್ಚುತನಕ್ಕೆ ಮೆಚ್ಚುವನೇನು? ಇದನ್ನು ವಿಚಾರಿಸಿ ಬಹು ಎಚ್ಚರದಿಂದ ನಮ್ಮ ಮರ್ಯಾದೆಯನ್ನು ರಕ್ಷಿಸಬೇಕಯ್ಯ ಸುರೇಂದ್ರ ಸದ್ಗುಣ ಸಾಂದ್ರ. ಹೇ ಹಂಸಧಾಮಿನಿಯಾದ ಇಂದ್ರನ ಮಡದಿಯಾದ ಸಚಿದೇವಿಯ ಕೇಳು. ಹೇ ಮೂರ್ಖ ರಕ್ಕಸನೆ, ನಿನ್ನಂತ ದುರ್ಭಾಗ್ಯಹೀನನಾದ ಮಹಿಳೆಯರನ್ನು ನಾನೆಲ್ಲಿಯೂ ಕಾಣಲಿಲ್ಲ. ಇನ್ನಾದರೂ ನಿನ್ನ ದರ್ಪಿನ ನುಡಿಗಳು ತೊಲಗಲಿಲ್ಲ. ಎಲ್ಲ ಭ್ರಷ್ಟ ಮುಂಡೆ, ಹೇ ಮೂರ್ಖ ರಕ್ಕಸನೆ, ಇಲ್ಲದೆ ಮೋಹತರವಾದ ಎನ್ನ ಸುಖ ಸಾಮ್ರಾಜ್ಯದೊಳು ತೇಲಾಡೆಂದು ಹೇಳಿದರೆ ನನಗೆ ಮೋಹದಿಂದ ನೀತಿಯನ್ನು ಹೇಳಲಿಕ್ಕೆ ಬಂದಿರುವೆ ಆ ನೀಚಾತ್ಮಳೆ. ಎಲ್ಲ ಭಂಡ ಸ್ತ್ರೀಯಳೆ, ಹೇ ಮೂರ್ಖ ರಕ್ಕಸನೆ, ತಡ ಮಾಡದೆ ಉದ್ದೇಶದಂತೆ ನಡೆದುಕೊಳ್ಳುವಂಥವಳಾಗಲ ಮೂರ್ಖ ಮಾರಿ ಹೆಂಗಸೆ. ಹೇ ಅಸುರರೋಳು ಶ್ರೇಷ್ಠನಾದ ದುಷ್ಟ ಸುಂಬಾಸುರ ದೈತ್ಯೇಂದ್ರನೇ ಎಲ್ಲ ಭ್ರಷ್ಟ ಸಚಿವೆ, ಈ ಹಿಂದೆ ಮಾಡಿದ ಪಾಪ ಕರ್ಮದ ಫಲವೇ ಈಗಿನ ಕಾಲದಲ್ಲೂ ದುಃಖವಾಗಿ ಪೀಡಿಸಿ ಪರಿಪರಿಯಾಗಿ ಬಾಧಿಸುವುದು. ಈ ಸಭಾ ಮಧ್ಯದೋಳು ನಾನು ನಿನಗೆ ತಂದೆ ತಾಯಿ ಎಂದು ತಿಳಿದುಕೊಂಡಿರುವುದು. ತಂದೆ ತಾಯಿ ಎಂದು ತಿಳಿದುಕೊಂಡಿರುವುದು. ಇನ್ನಾದರೂ ನಿಮ್ಮ ಕಂದಮ್ಮಳೆಂದು ತಿಳಿದು ಕರುಣದಿಂದ ನಮ್ಮ ಮರ್ಯಾದೆಯನ್ನು ರಕ್ಷಿಸು ತಂದೆ. ಭಂಡ ಸಚಿವೆ, ಹೇ ಮೂರ್ಖ ರಕ್ಕಸನೆ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂಥವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವನಾಗು.
ಸೇರಿಕೊಂಡು ಸುಖದಿಂದ ಇರುವಂತವರಾಗಿರ ಭಂಡವನತೀರ ಹೆಲೋ ಹೆಮ್ಮಾರಿಯಾದ ಧೃಳದಾನವ ಎಲ್ಲ ಭ್ರಷ್ಟ ಮುಂಡೆ ಇಗೋ ನಿಮ್ಮ ಮೈ ಕೊಪ್ಪಿನ ಮಲ ಮನ್ಮಥವು ತೆಲಗೇರಿ ಸೋಲಕರಂತೆ ಕೊರೆದ ಹಾಡುಗಳಿಂದ ಮುಸುಗಡುತ್ತಾ ಪರ ನಾರಿಗೆರೆ ಬಗಳುವ ರಕ್ತಸಾದ ಮನೆ ಹೇ ಭ್ರಷ್ಟ ಮುಂಡೆ ನಿನಗೇನು ಪರಿಯಿಂದ ಕೇಳಿಕೊಂಡರೂ ಸನ್ಮಾರ್ಗದ ಹಾದಿಯು ನಿನ್ನಲ್ಲಿ ಕಾಣದೆ ಹೋಯಿತು. ಹೇ ಭಂಡಧನುಜ, ಹೇ ಮೂರ್ಖ ಮಾರಿ ಹೆಂಗಸೆ, ಗಂಡೆ ಮುಂಡೆರೆಂದು ಬೈವೈ ನಿನ್ನ ನಾಲಿಗೆಯು ಕತ್ತರಿಸಿ ಹೋಗಲಿ. ನಿನ್ನ ಕುಲಕೋಟಿ ವಂಶವೆಲ್ಲವೂ ನಾಶವಾಗಿ ಹೋಗಲಿ. ನಿನ್ನ ಚರಣ ಕರಣಗಳಿಗೆ ಹಕ್ಕವನ್ನು ಬಿಗಿದು ಹತ್ತು ನಾಯಿ ಪಾಲು ಮಾಡಲಿ. ಈ ಪಂಥ ತತ್ವವನ್ನು ನೋಡಿ ಹಿಡಿಯನ್ನ ಶಾಪವು ಸಾಯವನಿಗೆ ಮೊಳಕಾಲು ಮಠ ನೀರೆಂಬಂತೆ ಗಾಳಿ ಮಾತು ಸುಳ್ಳಲ್ಲ. ಎಲ್ಲ ನೀಚ ಸ್ತ್ರೀಯರೇ, ನಿನ್ನಂತ ಹುಲ್ಲು ಮನುಜರ ಭೀತಿಯೂ ನನಗೆ ಎಳೆಷ್ಟಾದರೂ ಇಲ್ಲ. ಈಗ ಆ ಶಂಕರೇಂದ್ರನ ದೇವು ತಪ್ಪಿಸಿ ನೋಡು, ಇನ್ನು ಮೇಲೆ ನೀನು ನಾಯಿ ಮಾಡು. ಸಾರಥಿ, ಇದು ನನಗೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂಥವು ನಾವು. ಎಲ್ಲ ಸಾರಥಿ, ಹರಿಯುವ ನದಿಯ ಹಳ್ಳದ ಡೊಂಕನ್ನು, ನಾಯಿಯ ಬಾಲದ ಡೊಂಕನ್ನು ಮತ್ತು ಮಹಾನ್ ಮುನಿಯರ ಮನದ ಡೊಂಕನ್ನು ತಿತ್ತಲಿಕ್ಕೆ ಆ ಹರಿಹರಪ್ಪರ ಬ್ರಹ್ಮನಿಗಾದರೂ ಅಸಾಧ್ಯವಾಗಿದ್ದರು. ಎಲ್ಲ ಸಾರಥಿ, ತಡಮಾಡದೆ ಭ್ರಷ್ಟ ಮುಂಡೆಯರನ್ನು ಕಣ್ಣು ಕಟ್ಟಿ ಅರಣ್ಯಗಳು ಬಿಟ್ಟು ಬರುವಂತವನ ಎಲ್ಲ ಸಾರಥಿ. ಶಂಕರ ಪರಮೇಶ್ವರ, ಅಯ್ಯೋ ದೈವಾದಿಗಳಿರ, ನಾನು ಏನು ಮಾಡಲಿ
ನಮ್ಮ ಹಸ್ತಗತ ಸ್ವಾಧೀನವಾಯಿತು. ಈ ಭ್ರಷ್ಟ ಮುಂಡೆಯರು ಹಾಗೂ ಆ ಭಂಡ ಮುಂಡೆ ಯಾವ ಬಹು ವಿದ್ಯಾರ್ಪಣೆಯಿಂದ ಕಣ್ಣು ಕಟ್ಟಿ ಹಿಮಾಲಯ ಪರ್ವತದಲ್ಲಿ ಬಿಟ್ಟು ಅವರು ಮರಳಿ ಮಾನದಂತೆ ಬಿಟ್ಟು ಶಿಕ್ಷಿಸಿ ಬರುವಂತವರ ಸಾರಥಿ ಅತಿ ಜಾಗೃತಿ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಅಯ್ಯಯ್ಯೋ ನನ್ನ ಹೆಣ್ಣು ಹಡೆದ ತಾಯಿಗಳಿರ ನಾನೆಂತು ದುಃಖ ಸಹಿಸಲಿ. ಅಯ್ಯೋ ಪರಮೇಶ್ವರ, ಅಯ್ಯೋ ತಾಯಿಗಳಿರ ಹೆಣ್ಣಾಗಿ ಹುಟ್ಟುವುದಕ್ಕಿಂತಲೂ ಗಿಡ ಬಳ್ಳಿ ತರಲತೆಯಾಗಿ ಜನಿಸಬೇಕಯ್ಯ. ಅಯ್ಯೋ ಪರಮೇಶ್ವರ, ಹಕಟಕಟ ಎನ್ನ ಪಡೆಯಲು ಬ್ರಹ್ಮನು ಹೀಗೆ ಬರೆದವನು ಹೇಗೆ ತಿಳಿಯದು. ಅಯ್ಯೋ ಪರಮೇಶ್ವರ, ಅಯ್ಯೋ ನನ್ನಂತೆ ಹೆಣ್ಣು ಹಡೆದ ತಾಯಿಗಳಿರ ನಾನು ಹುಟ್ಟಿದ ನೆಲೆಗಳಲ್ಲಿ ಎನ್ನ ಕತ್ತನ್ನು ಹಿಜಿಗೆ ಬಿಸಾಡಬಾರದಿದ್ದೆ. ಅಯ್ಯೋ ತಾಯಿಗಳಿರ ನಾನೆಂತು ದುಃಖ ಸಹಿಸಲಿ. ಅಯ್ಯಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ದಯ ತೋರು ಕರುಣಾಕರಿ ಕರುಣಾಕರಿ
ಸಾರಥಿ ಅವರಾದ್ರೂ ದೊಡ್ಡ ದೇವತೆಗಳಿಂದ ತೋರ್ತದೆ. ಇನ್ನೊಂದು ವೇಳೆ ಚಂದಾಗಿ ಬಿರ್ತವಳು ಹಾಕಿ ಮಾತಾಡಿಸುವಂತವನವೇ ಟೋಪಿ ಸಾರಥಿ. ಏನಮ್ಮ ತಾಯಿ ಏನು ತಾಳಿ ಕಟ್ಟಿದ್ದಾರೋ ಪಾರ್ಕ್ನಲ್ಲಿ ಪಾರವೋ ನಿವರಿಗೆ ನೀಲವೋ ಕಣ್ಣೂರು ಕಲ್ಲವೋ ಏನು ಇಜಾಪ್ರಿಯರವೋ ಬಬಲಾದಿ ಪಂಚವೋ ಕಾಗಲಾದಿ ಲಾಯವೋ ಹಿರುಗುಡಿದಲ್ಲವೋ ಬಸರಿಗೆ ಬಸವೋ ಗುಡ್ಡಾಡುವರವೋ ಏನು ನಾಗರಾಜಾಗವೋ ಚರ್ಚಾಡ್ ತಂದವೋ ಉಚ್ಚಾಡುವೋ ಬಂದವರು ತಾವರ ತಾಯಿ ಹೊರೆಯಳೆ ಪೃಥ್ವಿ ಅಪ್ಪು ತೇಜಮಯ ಆಕಾಶಗಳೆಂಬ ಪಂಚಭೂತಗಳಿಗೆ ಆಧಾರವಾಗಿದೆ. ಚಂದ್ರ ಸೂರ್ಯ ನಕ್ಷತ್ರಗಳೆಂಬ ತೇಜೋಚಿತ ಪ್ರಭೆಯಿಂದ ಥಳಥಳಿಸಿ ಹೊಳೆಯುವ ಮುಖದಿಂದ ರಂಜಿಸುವ ಮಣಿಮುಕುಟ ವಜ್ರ ಸರ್ವಾನಿಮಿತ್ತೆ ಮಾಣಿಕ್ಯ ನವರತ್ನ ಕಿರೀಟಗಳಿಂದ ಶೋಭಿಸಿರುತ್ತಿರುವ ಒಂಟು ಮುತ್ತಿನ ಕಂಟೆ ಕಟಾಣೆ ದಾರಿ ಕಟ್ಟು ಕಾಲುಗಡದರುಳಿ ಪೈಜಾಣದ ಜೊತೆಗೆ ಪ್ರಜ್ವಲಿತವಾದ ಕರಚಕ್ರಮ ಸಂಭೂತದಿಂದ ಹೊಳೆಯುವ ನವಮಲ್ಲಿಕಾ ಚಂಪಿಕಾ ಶಾವಂತಿಕ ಹೂಗಳು ಗಹನದಲ್ಲೆಗಳು ಗಮಗಮಿಸುವವು. ಎನ್ನ ನಡುವಿನ ಒಡ್ಡಾಣದ ವೈಡೂರ್ಯಕ್ಕೆ ನವಕಾರ್ ಮಿಂಚಿನಂತೆ ಶೃಂಗಾರಗಳಿಂದ ಆಯುಧವನ್ನು ಹಿಡಿದು ಅಡಿ ಮುಂದಕ್ಕಿಟ್ಟು ಅಗಣಿತರವಾದ ಸಂಪುಟದಿಂದ ನಡೆಸಿ ಬಂದವರಿಗೆ ದಾರನೆಂದು ಕೇಳುವಂತವನು ನೀನು ರಾಮನಲೈ ಸೇವಕ ಸದ್ಭಾವಿಕ. ಏನಮ್ಮ ತಾಯಿ ನಾನು ಅಂದರೆ ಕಟ್ಟಿದಂತೆ ನಿಂತು ಗಟ್ಟಿಗಡಿಸಿ ಮಾತಾಡುವಂತ ಜಟ್ಟು ಸಾರಥಿ ನನಗನ್ನವರು ಯಾವುದಾರು ತಮ್ಮ ನಾಮಕರಣವೇನು ಒಂದು ಮಳೆಯ ಕನ್ನಡ ಮುಂದ ಚೆನ್ನಾಗಿ ಹೇಳ್ಬೇಕಮ್ಮ ತಾಯಿ ಮಧುರವಾಗಿರಕ್ಕಾಯಿ ಬಹಳ ಸಾರಥಿ ನಾನು ಯಾರೆಂದರೆ ಎನ್ನ ನಾಮಾಂಕಿತವನ್ನು ಹೇಳುತ್ತೇನೆ ಕೇಳುವಂತವನ ಏನು ಭಯವಲ್ಲ ಹೇಳುವಂತವರಾಗಲಿ. ಈ ಮಧ್ವನ ಬ್ರಹ್ಮಾಂಡ ನಮಕಾಂಡ ಮಂಡಲದಲ್ಲಿ ಅಖಿಲಾಂಡ ಕೋಟಿ ದ್ರವ್ಯ ಮಂಡಲಕ್ಕೆ ಆಧಾರ ಸ್ವರೂಪಗಳಾಗಿ ಮಹಾಮೇರು ಪರ್ವತ ತಿಗಡಾಚಲದ ಶಿಖರಾಗ್ರ ಭಾಗದೋಳು ಮೆರೆಯುವ ಕೈಲಾಸಧಾರಿ ಶ್ರೇಷ್ಠ ಸಭಾ ಮಂದಿರವಾಗಿರುವ ಅಗಣಿತ ಆದರ್ಶ ಮಣಿಗಳಿಂದ ಅಲಂಕೃತವಾಗಿ ಶೋಭಿಸುವ ಒಂಟು ಮುತ್ತಿನ ಕಂಟೆ ಕಟಾಣೆ ದ್ವಾರ ಕಟ್ಟು ಕಾಲು ಘನದರುಳಿ ಪೈಜಾಣದ ಝಳಂಕೃತಿಗೆ ಮುಕ್ಕುಟ ಮಣಿಗಳಿಂದ ಮತ್ತು ಇಂದ್ರ ನೀಲ ಮಣಿಗಳಿಂದಲೂ ಮುತ್ತು ಮಾಣಿಕ್ಯ ನವರತ್ನ ಕಿರೀಟಗಳಿಂದ ಶೋಭಿಸುತ್ತಿರುವ ಈ ಸಿಂಹಾಸನದೋಳು ನಿತ್ಯಕೃತ ಗಜಾನನ ಷಡಾನನ ವೀರೇಶ ಭೃಂಗೇಶರಾರದರು ತುಂಬರುವರು ಶಬ್ದ ಮಾತ್ರರು 778 ಅಮರಗಣಾಧೀಶರು 33 ಕೋಟಿ ದೇವಾನು ದೇವತೆಗಳು. ಎಲ್ಲ ಸಾರಥಿ ಕೇಳಿದೆಯಾ? ಇದುವಲ್ಲದೆ ಮತ್ತೇನೆಂದರೆ ಹೇಳಿ ಲಕ್ಷದ ಮೇಲೆ 96 ಕೋಟಿ ಮುನಿಗಳು ವಸುಗಳು ಸಿದ್ಧರು ಚಾದರು ವೇದರು ಗರುಡ ಗಂಧರ್ವರು ಪುರುಷರು ಮೋಕ್ಷದಾಯಕರು ಮೋಕ್ಷ ನಾಯಕರು. ಯಾರ ಸಾರಥಿ ಕೇಳಿದೆಯಾ? ಇದುವಲ್ಲದೆ ಮತ್ತೇನೆಂದರೆ ಕೇಳಿದ್ರಿ ಎಷ್ಟೋ ಬ್ರಹ್ಮ ರುದ್ರಾದಿಗಳು ಸದಾ ಎನ್ನ ಪೂಜೆಯನ್ನು ಹೊಂದುತ್ತಿರುವರು. ಈ ಪರ್ವತನಾದ ಸದಾಶಿವನ ಮೋಹನ ಅರ್ಧಂಗಿಯಾದ ಮಹಾದೇವಿಯನ್ನು ಎನ್ನ ನಾಮವನ್ನು ಈ ಸಭೆಯಲ್ಲಿ ಸವಿಸಲೆ. ಎಲ್ಲ ಸಾರಥಿ ಇದು ಅಲ್ಲದೆ ಮತ್ತೇನೆಂದರೆ ಸತ್ಯ ತುರತೆ ಸತ್ಯ ನಿರಾಂಜಳೆ ವಾಗ್ಮೂಲದ ಧನುಜಳೆ ನಿತ್ಯ ನಿರಾಳೆ ನಿರಾಕಾರಿ ಆದಿಶಕ್ತಿಯಾದಿ ನಾರಾಯಣ. ಎಲ್ಲ ಸಾರಥಿ ಇದು ಅಲ್ಲದೆ ಮತ್ತೇನೆಂದರೆ ವಾಯು ಭೋಗಾವತಿ ಕಮಲೆ ಕಾಂತ್ಯಾಯಣಿ ಕರಿಕಾಳಿ ಮಹಂಕಾಳಿ ಎನ್ನುವ ನಾಮವನ್ನು ಕೇಳಿಯಾಗ ಎಲ್ಲ ಸಾರಥಿ ಇದುವಲ್ಲದೆ ಮತ್ತೇನೆಂದರೆ ಹೇಳಿ ಹಲವರು ಹಲವು ನಾಮಗಳಿಂದ ಎನ್ನನ್ನು ಕರೆಯುವರು. ಶೃಂಗಾರವಾಣಿ ಕಲ್ಯಾಣಿನಿ ರುದ್ರಾರಮಣಿ ಓಂಕಾರಿ ರೂಪಿಣಿ ಗಣಗಾಯಿನಿ ಪ್ರೀತಿ ಮಾಯಿ ಮಾತಂಗಿ ಶ್ರೀಂಕಲೆ ಸರ್ವಾಯಿಣಿ ಶಾರದೆ ಮುಂತಾದ ದೇವಿಯ ದೇವಿ ವಿದ್ಯಾಂಗಿನಿಯ ಮಾತ್ರಕ್ಕೆ ಮನಶಂಕರಿ ಗುಹೇಜರಣ ಪರಲಾದ ಬಿಂದು ಮನ ಎಂಬ ಹಂಸ ವರದೆ ವಹಿವವೇ ನಿತ್ಯ ಮುಕ್ತಲೇ ನಿರ್ಮಲೆ ಎಲ್ಲ ಸಾರಥಿ ಕೇಳಿದೆಯಾ? ಇದುವಲ್ಲದೆ ಮತ್ತೇನೆಂದರೆ ಹೇಳಿ ಶಿವಶಾಂತಿ ಕಾಂತಿ ಧರುಣಿ ಧರ್ಮಾನು ನಗುತ್ತೆ ಸಾವಿತ್ರಿ ಗಾವಿತ್ರಿ ವಿರಚಿತೆ ಪರಸುಧಾರೆ ಚಂಡಿ ಚಂಡೇಶ್ವರಿ ಚತುರ್ಕಾಳಿ ಕುಂಡಲೆ ಕುಟಿಲಿ ಕಾಲ್ ಭೈರವಿ. ಯರ ಸಾರಥಿ ಇದುವಲ್ಲದೆ ಮತ್ತೇನೆಂದರೆ ಮತ್ತೇನುತ್ತಾರೆ
ಭವಾನಿ ಚಾಮುಂಡೆ ಪಿಂಡಾಂಡ ಚಂಡಿಕೆಯ ದಂಡಿಗೆ ರುಚಿ ಪಳಿಕೊಂಡಲೇ ಕುಟಿಲಿ ಕಾಲ್ಬೈ ಎಲ್ಲ ಸಾರಥಿ ಇದು ಅಲ್ಲದೆ ಮತ್ತೇನೆಂದರೆ ಮಧುನ್ಮಾತೆ ಶಿಶುಮಂಡಲೆ ಮರಡಾಣೆ ಪಾರ್ವತಿ ಹಿಮಲ ಈಕ್ಷತೆ ಅಂಬಿಕಾ ಸ್ವಾರೂಢೆ ಸಮಯ ಸುದ್ದಿ ಸಿಂಹಾಸನ ಸುಖ ಕಲಾಪೆ ಜಾಹ್ನವಿ ಸುಪ್ರಮದ ಪಾವನದ ಪದ್ಯ ಪರಬ್ರಹ್ಮೇ ಉಮೇಶ ಚಕ್ಷಿಸ್ತ ಚಿನ್ಮಯಳೇ ನಿರಾಳ ನಿರಾಕಾರಿ ಆದಿಶಕ್ತಿಯಾದಿ ನಾರಾಯಣಿ ಪದ್ಮಾವತಿ ಹೇಮಾವತಿ ಅನ್ನಪೂರ್ಣ ಪ್ರಭೆಯಿಂದ ಪರಾಜಿಸುವ ಪ್ರಚಂಡ ಎನ್ನ ಶವಾರೂಢಳಾಗಿ ಇಕ್ಕೋ ಎನ್ನ ಸಹಸ್ರಕಾರಾಗ್ರಗಳನ್ನು ಜಳ್ಳನೆ ಚಲಿಸುತ್ತ ಕೈ ಖಡ್ಗ ಸಮೇತಳಾಗಿ ಜಗತ್ಪೂಜೆ ಶ್ರೀ ಸಾಕ್ಷಾತ್ ಅಂಬಾ ಮಹಾದೇವಿಯನ್ನು ಎಲ್ಲ ಪೂರ್ಣನಾಮಾಂಕಿತವನ್ನು ಕೇಳಿದೆ ಆ ಸಾರಥಿ ಹೇಳಿದವ್ರಿ ಅಂಬಾಮಾದೇವಿಯಾರು ಸೋದವಾಯ್ತು ಕುಳಿತ ಮಂದಿಗೆ ಅವರು ಮೋಸವಾಯ್ತು ಅಂತ ನಿಮ್ಮ ರತ್ನಚಿತ್ತವಾದ ಮೇಲೆ ಮುಂದೆ ಬಿಟ್ಟು ಸಭಾಪತಿಗೆ ಬಂದ ಕಾರಣ ಮಾತಾಯಿ ಬಹಳ ಸಾರಥಿ ಎನ್ನ ರಾಜ್ಯಸಭೆಯನ್ನು ಬಿಟ್ಟು ನೆರೆದಿರುವ ಸಭಾಧ್ಯಕ್ಷರಿಗೆ ಬಂದ ತಾತ್ಪರ್ಯವೇನೆಂದರೆ ಹೌದ್ರಿ ಇಂದಿನ ದಿವಸದೋಳು ಕೈಲಾಸ ಮಂದಿರದಲ್ಲಿ ಇರುವ ಕಾಲದೋಳು ಸುರಗಂಧರ್ವ ಪತಿಯರಾದ ದೇವೇಂದ್ರ ಶಚಿರಂಬ ಸ್ತ್ರೀಯರು ಬಹು ಸಂತಾಪದಿಂದ ಎನ್ನನ್ನು ಭಜಿಸಿ ಅವರ ಭಕ್ತಿಗೆ ಮೆಚ್ಚಿ ಭಕ್ತಾರ್ಥಳಾಗಿ ಕುಜ ಕುಜ ವೃಕ್ಷ ಸ್ಥಳದಿಂದ ವಜ್ರ ಕಟಾರಿಯಿಂದ ಕುಡಿದು ದೇವೇಂದ್ರ ಶಚಿರಂಬ ಸ್ತ್ರೀಯರಿಗೆ ಬಂದ ಸಂಕಟವನ್ನು ದೂರ ಮಾಡುವ ಪ್ರಯುಕ್ತ ಮರಣಾಯ್ತು ಕಂಡಿಯ ಸಾರಥಿ ಅಲ್ಲೇ ಸ್ವಲ್ಪ ಕೋರ್ಟ್ ಮಾಡುವಂತವ್ರಾಗಲಿ ಒಂದು ವೇಳೆ ಮಾತಾಡ್ತೀನಿ ಮಾತನಾಡುವವರು ದಾರಿದ್ದಾರೆ ದಾರಿ ಪಾಸ್ ಇದ್ದಾರೆ ಓ ಸ್ವಾಮಿ ನಾಲ್ಕು ನದಿಯಲ್ಲಿ ತುಂಬಿರುವಂತೆ ಚಂದ್ರವಾಗಿಲಿ ಕುಂಡಲಗಳಂತೆ ಮಲವಂತೆ ಬದುಕುತ್ತಾ ಚಿಗರಿಯಂತೆ ಬೆದರುತ್ತಾ ಈ ಸಭಾಮಂದಿರಕ್ಕೆ ಬಂದವರು ಕಾಮಗಾರದವರೇ ಕತ್ಪುರದವರೇ ಕಾರ್ಯಕರ್ತ ಕಾಲ ಬಾರಿಕಟ್ಟ ಕಾಲ ಒಡನಕಟ್ಟ ನಿಂತು ಲಡಾಯಿ ಮಾಡುವಂತ ಬಿಟ್ಟು ಸಾರಥಿ ನನಗನ್ನವರು ಕಾಮಗಾರು ತಮ್ಮ ನಾಮಕರಣವೇನು ಒಂದು ಒಳ್ಳೆಯ ಕಂದನ ಮುಂದ ಚಂದಾಗಿ ರಾಜ್ಯ ಆರು ಬರ್ತೀಗ ನಾನು ದಾರಂದರೆ ಇಕೋ ಈ ಕ್ಷಣದಲ್ಲಿ ಇಂಕಿತವಾದ ನಾಮಾಂಕಿತವನ್ನು ಹೇಳುತ್ತೇನೆ ಸ್ವಲ್ಪ ಧೈರ್ಯ ತಾಳುವಂತವನ ಏನು ಚಿಂತನೆ ಹೇಳುವಂತವ್ರಾಗ್ರಿ ಇಕೋ 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 ಎನ್ನ ಉತ್ತಮವಾದ ಭಾಗದಿಂದ ಭೂಮಿಗೆ ಅಪ್ಪಳಿಸದೆ ಈ ಸೃಷ್ಟಿ ಹೊಡೆದು ಹೋಯ್ತು ಸಾರಥಿ ಬಹು ಶಿಸ್ತಿನಿಂದ ಶಿವರಾಜನೆಂದು ತಿಳಿಯಲ ಶಿವನಾರನಾದರೆ ಬಹಳ ಸಂತೋಷವಾಯ್ತು ಅಂತ ರಕ್ತಕುಚಿತವಾದ ಮೇಲೆ ಮುಂದೆ ಬಿಟ್ಟು ಸಭಾಮಂದಿರಕ್ಕೆ ಬಂದ ಕಾರಣವೇನು ಇದಿದೆ ಸಾರಥಿ ಮೇಲ್ಮಂದಿರ ಬಿಟ್ಟು ನಡೆಯುತ್ತ ಸಭಾಮಂದಿರಕ್ಕೆ ಬಂದ ತತ್ಪರವೇನೆಂದರೆ ಚತುರ ಚಾಮರದಿಂದ ಶೋಭಿಸುವ ಭುಜ ಕೋಟಿ ಪಾಲಕರಾದ ಭುವನೇಶ್ವರಿ ಕಸಿದ ಕಾರಣಕ್ಕೆ ಅಲ್ಲಿಗೆ ಬರುವಂತ ಕಂಡಿಲ್ಲ ಸಾರಥಿ ಬಂದ್ರೆ ಸಹಜವಾಯ್ತು ಹೊರಗೆ ಮಲ್ಲೆ ಸ್ವಲ್ಪ ಮೋಟ್ ಮಾಡುವಂತವ್ರು ನಮೋ ನಮೋ ಓಂಕಾರಿ ನಿಮ್ಮ ಪಾದ ಪದ್ಮಗಳಿಗೆ ನಿನಗೆ ಆಶೀರ್ವಾದವಾಗಲಿ ಏಳು ಹೇಳುವಂತವನಾಗಲೇ ಈ ಕಂದನಾದ ಇಂದ್ರ ಭೂಪಾಲನೆ ಹೇ ಅಮ್ಮ ಜನನಿ ಹೇ ಕಂದನಾದ ಇಂದ್ರ ಭೂಪಾಲನೆ ಇದು ಅಲ್ಲದೆ ಮತ್ತಾದ್ರೆ ಹೇಳ್ತೇನೆ ಕೇಳುವಂತ ಅದೇನಿರುವುದೋ ಭಯವಿಲ್ಲದೆ ಹೇಳುವಂತವನಾಗಲಿ Yeah.
ಹಿಂದಕ್ಕೆ ಕೂಲ ಮದಂದನಾದ ಮಹಿಷಾಸುರನೆಂಬ ರಾಕ್ಷಸ ಬರಿವಾಗಿ ದಾಳಿಯನ್ನಿಟ್ಟು ಗೋಳಾಡಿಸಿದಕ್ಕೆ ನಿಮ್ಮ ಪಾದ ಅಂತಃಕರಣದಿಂದ ಸುಖದಿಂದ ಕಾಲ ಕಳೆಯಬೇಕೆಂಬುದು ಕೂಲ ರಕ್ಕಸರಾದ ಸೊಂಬ ನಿಸುಮರೆಂಬ ರಾಕ್ಷಸರು ನಮ್ಮ ಅಮರಾವತಿಯನ್ನು ಹೊಕ್ಕು ಸುರಸರೆಗೈದು ಸರ್ವ ದೇವತೆಗಳನ್ನು ಬಂಧಿಸಿರುವರು. ಕೂಳ ರಕ್ಕಸರನ್ನು ಸಂಹರಿಸಿ ನಮಗೆ ಸಂತೋಷ ಪಡಿಸಬೇಕೆಂಬ ತಾಯಿ ನಂದನ ಮಾಗ್ರಣಿಯಾದ ಸ್ವರಪತಿಯೇ, ನೀನೇನು ಭಯಪಡಬೇಡ. ಕಡುದುರುಳರಾದ ಸೊಂಬರೆಂಬ ಧಾನ್ಯವನ್ನು ಇಕ್ಕೋ ಎನ್ನ ಕರ್ಯಾಳದಿಂದ ಛೇದಿಸಿ ನಿಮಗೆ ಸುಖ ಸಂತೋಷವನ್ನು ಉಂಟು ಮಾಡುವನೇ ಇಂದ್ರನೇ ಬಹುಮಾನ್ವಿತನೇ. ಹೇ ಪಂಚಬ್ರಹ್ಮನನ್ನು ಪಡೆದ ಲೋಕ ಮಾತೆ, ಹೇ ಕಂದನಾದ ಇಂದ್ರ ಭೂಪಾಲ, ಅಷ್ಟು ದಿಕ್ಪಾಲಿಕರಿಗೆಲ್ಲ ಒಕ್ಕಲಕ್ಕೆ ಹಚ್ಚಿ ನಿಮ್ಮ ಸಂಭ್ರಮದ ಶರಾರದಿಂದ ಕೂಳ ರಕ್ಕಸರ ಶಿರವನ್ನು ಹರಿದು ನಮಗೆ ನಮ್ಮ ಸ್ಥಳಾಂತರಕ್ಕೆ ಅಪ್ಪಣೆಯನ್ನು ಕೊಡಬೇಕು ತಾಯಿ ಸೌಖ್ಯ ಪ್ರದಾಯಿ. ಹೇ ಕಂದನಾದ ಇಂದ್ರ ಭೂಪಾಲನೆ, ಹೇ ಅಮ್ಮ ಜನನಿ, ನೀನು ಹಲವು ಹಂಬಲಿಸದೆ ನಿನ್ನ ಮನದೊಳಗಿನ ಚಿಂತೆಯನ್ನು ಬೆಟ್ಟು ಬಿಡುವಂತವನಾಗು. ಕೂಳರಕ್ಕಸರನ್ನು ಕಾಲ್ಮುರ್ತಿನಂತೆ ಮುಂಚೆ ತಡೆದು ಆ ಅಸುರನ ಪಿಂಡೆಯನ್ನು ಬಹುಘಡದಿಂದ ಯಮಪೂರಕ್ಕೆ ಅಡ್ಡುವನು. ನಿನಗೆ ಶ್ರೇಷ್ಠ ತರದಿಂದ ಸುಖವನ್ನುಂಟು ಮಾಡುವನೆ ನೋಡಲೇ ಇಂದ್ರನೇ ಬಹುಮಾನ್ಯುತನೇ. ಹೇ ಮಹಿಮಾ ಕಾರಣಾದ ಗಿರಿಜೇಶ್ವರಿ, ಆ ಕೂಳ ದೈತ್ಯರಾದ ಸುಂಬರ ಪೀಳಿಗೆ ಸಹಿತ ಉಳಿದಂತೆ ನಮಗೆ ಸಂತೋಷ ಉಪಕಾರದಲ್ಲಿ ಉಳಿಸಬೇಕೆಂಬ ತಾಯಿ. ಈಗ ಅಂಬಾ ಮಹಾದೇವಿಯ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ. ಜಗದಂಬ ಕಾರುತಿ ಮಾಡುವೆ ತುಳಗಾಪುರ ಕಂಬಾಯಿ ಕಾರುತಿ ಮಾಡುವೆ ಕೆಂಪು ಪೀತಾಂಬರೊಟ್ಟು ಹಸಿರು ಕುಂಬಸ ತೊಟ್ಟು ಕೆಂಪು ಪೀತಾಂಬರೊಟ್ಟು ಹಸಿರು
ತುಳಜಾಪುರ ಅಂಬಾಬಾಯಿ ಗಾತಿ ಮಾಡುವೆ ಹಣಿ ಮೇಲೆ ಭಂಡಾರ ಭಟ್ಟಾರ ತನಿ ಮೇಲೆ ಬಂಗಾರ ಕಿರೀಟ ಹಣಿ ಮೇಲೆ ಭಂಡಾರ ಭಟ್ಟಾರ ತನಿ ಮೇಲೆ ಬಂಗಾರ ಕಿರೀಟ ಮುಗಿನಲ್ಲಿ ವಾದ್ರದ ಮುಗಿನಲ್ಲಿ ವಾದ್ರದ ರಕ್ತದರ ಸೀತಾದೇವಿ ತುಳಜಾಪುರ ಜಗದಂಬ ಕಾಂತಿ ಮಾಡುವೆ ತುಳಜಾಪುರ ದಂಬಾಬಾಯಿ ಕಾಂತಿ ಮಾಡುವೆ ಎಡಗೈಯ ತ್ರಿಶೂಲ ಬಲಗೈಯ ಖಡ್ಗವು ಎಡಗೈಯ ತ್ರಿಶೂಲ ಬಲಗೈಯ ಖಡ್ಗವು ಸುಂಬಾನಿ ಸುಂಬರನು ದುರ್ಜರ ಕಸರನು ಸಂಹಾರ ಮಾಡಿದರೆ ತುಳಜಾಪುರ ಜಗದಂಬ ಆರತಿ ಮಾಡುವೆ ತುಳಜಾಪುರ ದಂಬಾಬಾಯಿ ಆರತಿ ಮಾಡುವೆ ಬಲಗೈಯ ಪರಣಿಯು ಎಡಗೈಯ ದೇವನಿಗೆ ಬಲಗೈಯ ಪರಣಿಯು ಎಡಗೈಯ ದೇವನಿಗೆ ಭಕ್ತರ ಮನೆಗೆ ಬಡವರ ಮನೆಗೆ ದರುಶನ ನೀಡಿದ ದೇವಿ ತುಳಜಾಪುರ ಜಗದಂಬ ಕಾಂತಿ ಮಾಡುವೆ ತುಳಜಾಪುರ ದಂಬಾಬಾಯಿ ಕಾಂತಿ ಮಾಡುವೆ ಬಲಗಾಲ ಭಂಡಾರತಿ ಎಡಗಾಲ ಕುಂಕುಮರತಿ ಬಲಗಾಲ ಭಂಡಾರತಿ ಎಡಗಾಲ ಕುಂಕುಮರತಿ ಕಾಲಲ್ಲಿ ರೂಢಿ ಪೈದ ಕಾಲಲ್ಲಿ ರೂಢಿ ಪೈದ ಜಡ ಜಡ ತಪ್ಪಳಿಸೋತ ತುಳಜಾಪುರ ಜಗದಂಬ ಕಾಂತಿ ಮಾಡುವೆ ತುಳಜಾಪುರ ದಂಬಾಬಾಯಿ ಕಾಂತಿ ಮಾಡುವೆ ದೇಶಕಧಿಕವಾದ ಸುಕ್ಷೇತ್ರ ತುಳಜಾಪುರ ದೇಶಕಧಿಕವಾದ ಸುಕ್ಷೇತ್ರ ತುಳಜಾಪುರ ತಾಯಿ ಜಗದಂಬಗ ದೇವಿ ಜಗದಂಬಗ ಗತಿಯಾರುತಿ ಮಾಡಿ ತುಳಜಾಪುರ ಜಗದಂಬ ಕಾಂತಿ ಮಾಡುವೆ ತುಳಜಾಪುರ ದಂಬಾಬಾಯಿ ಕಾಂತಿ ಮಾಡುವೆ ಸದಾನಂದಿತ ಪಾರ್ವತಿ ಶಿವನ ಮಾತೆ ಆರುತಿ ಬೆಳಗುವಿ ಶಾಂಭವಿ ದೇವಿಗೆ ಆರುತಿ ಬೆಳಗುವೆ ಜಗದಂಬೆ ನಿನಗೆ ಆರುತಿ ಬೆಳಗುವೆ ಜಗದಂಬೆ ನಿನಗೆ
ಸಂಕಟವನ್ನು ದೂರ ಮಾಡುವ ಪ್ರಯುಕ್ತ ನಾನು ಪ್ರಸನ್ನಳಾಗಿ ಬಂದಿರುವೆ. ಹಲವು ಚಿಂತೆಯನ್ನು ಬಿಟ್ಟು ಮತ್ತೇನಿರುವುದು ಸೂಚಿಸಮ್ಮ ಇಂದ್ರನ ಸತಿಯೇ, ಬಿಡುವಿನ ಭೀತಿಯೇ. ಎಲ್ಲ ಮಂದಿ ಹೊರಗೆ ಬರಿ ಕಡೆ. ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಹೇ ಮೊಹಮ್ಮದ ಕುಮಾರಿಯಾದ ಶಚಿದೇವಿಯೇ ಕೇಳು. ಈ ನಿಮ್ಮ ಬಡದಾಶಿ ಮಾಡಿದ ದೀನ ಸ್ಥಿತಿಗೆ ತಾನು ಪ್ರತ್ಯಕ್ಷವಾದದ್ದು ನೋಡಬೇಕಾದರೆ ನಮ್ಮ ಪೂರ್ವ ಜನ್ಮದ ಪುಣ್ಯಕ್ಕೆ ಏನಿಲ್ಲ. ಕನ್ನಮ್ಮಳೆ, ನೀವು ಕಣ್ಣು ಮುಚ್ಚಿದ ಕ್ಷಣವೇ ಈ ತ್ರಿಜಲವು ಪ್ರಳಯವಾಗುವುದು. ನೀವು ಕಣ್ಣು ತೆರೆದ ಕ್ಷಣವೇ ಮೂರು ಲೋಕಗಳು ಶ್ರೇಷ್ಠವಾಗುವು. ಇಂಥ ಮಹಿಮಾನ್ವಿತವಾದ ದ್ರಾಕ್ಷಾಯಣಿಯು ಈಗ ನಮಗೆ ಬಂದಂತಹ ವಿಪತ್ತನ್ನು ದೂರ ಮಾಡಿ ನಮಗೆ ಅವಮಾನಗೊಳಿಸಿದ ನೀಚ ರಕ್ಕಸರಾದ
ಆ ಹೇ ಸುರಗಂಧರ್ವ ನಾಯಕಿಯಾದ ಶಚಿದೇವಿಯೇ ಕೇಳು. ಹೇ ಅಮ್ಮ ಲೋಕ ಮಾತೆ, ಎಲ್ಲ ನಮ್ಮ ಮನಸ್ಸಿನ ಭೀತಿಯನ್ನು ಬಿಟ್ಟು ಸ್ವಚ್ಛ ಚಿತ್ತರಾಗಿ ಕುಳಿತುಕೊಳ್ಳುವಂತವರಾಗಿ ಸಂಭ್ರಮದ ಇಕ್ಕೋ ಎಲ್ಲ ಕರಿಯಾಳದಿಂದ ಛೇದಿಸಿ ನೆಲ್ಚರಾದವರಿಗೆ ಅಭಯವನ್ನು ಕೊಟ್ಟು ಸಂತೋಷ ಉದಾರದಲ್ಲಿ ಒಳಗಿಸಲು ನೋಡಮ್ಮ ಶಚಿಯೇ ಸುಗಂಧಮತಿಯೇ. ಹೇ ಭವಾನಿಯಾದ ಭುವನೇಶ್ವರಿ, ಹೇ ಕನ್ನಮ್ಮಳೇ, ಸುಂದರ ಮಾತು ಕೇಳಿ ಚಂಡ ಮುಂಡರೆಂಬ ರಕ್ತಸರು ಬಂದ ನನ್ನ ಗಂಡನನ್ನು ಸೆರೆ ಹಿಡಿದು ಕೈಗಳಿಗೆ ಜಂಜೂರಿ ಬೇಳೆಯನ್ನು ಜರೆದು ಬಂದೆ ಕಾಡಿನಲ್ಲಿ. ದುಷ್ಟ ರಾಕ್ಷಸರನ್ನು ಕಾವಲಿಟ್ಟು ನಮ್ಮ ಮನಸ್ಸಿಗೆ ಬಂದಂತೆ ಅಲಕ್ಷ್ಯದಿಂದ ಸರ್ವ ದೇವತೆಗಳನ್ನು ಶಿಕ್ಷಿಸಿದರು. ಸರ್ವ ದೇವತೆಗಳನ್ನು ಶಿಕ್ಷಿಸಿ ದಿಕ್ಪಾಲಕರಿಗೆ ದಾಳಿಯಲ್ಲಿ ಈಗ ಸರ್ವ ಪಾಪಿಷ್ಟರಿಗೆ ಶರಮರಿಯಿಂದ ಬಿಟ್ಟಿರುವರು. ಈಗ ನಮ್ಮನ್ನು ಕೆಟ್ಟರನ್ನ ಭಕ್ತಾದಿಗಳಾದ ಶಚಿದೇವಿಯೇ ಕೇಳು. ಮಾತೆ ಎಲ್ಲ ಗೋಪಾದೋಪವನ್ನು ಆ ಕುಮ್ಮಿನಿಯ ಪತಿಯರಾದ ಸಂಬರ ಮೇಲೆ ಒಕ್ಕಿರುವುದು. ಈಗ ನೀನು ಬೇಗನೆ ತುಪ್ಪಿಲಾರುತಿಯನ್ನೆತ್ತಿ ಕರ್ಪೂರದ ಎಣ್ಣೆವನ್ನು ಕಟ್ಟಾರೆ ದುಷ್ಟ ದೈತ್ಯರನ್ನು ಸೀಳಿ ಚಾಟಿ ರಕ್ತವನ್ನು ಕುಡಿಸುವೆನು, ನಿಮಗೆ ಸುಖ ಸಾಮ್ರಾಜ್ಯವನ್ನು ಪಡಿಸುವೆನು. ನೋಡಮ್ಮ ಇಂದ್ರನ ಸತಿಯೇ, ಬಿಡುರಿಲ್ಲ ಭೀತಿಯೇ. ಹೇ ಬಂಧು ಶತಪುರದ ಭಕ್ತ ವೃಂದವನ್ನು ಪರಿಪಾಲಿಸುವ ಚಂದ್ರಾಯಿಯೇ ಶಾಂಭವಿ, ಈ ತ್ರಿಭುವನದಲ್ಲಿ ಎಲ್ಲಿ ಆದರೂ ನಿಮ್ಮ ಪಾದಾತ್ಯ ಪಾರಾಯಣ ನಿಷ್ಕೃಷಿರಿಯ ಸದೋಚಿಸೆ ಬಂದ ನಿಂದ್ಯಾಸ್ಪದ ದೋಷಗಳನ್ನು ಒದಗಿರುವ ಕಾಲಗಳು ಅವರನ್ನು ಉದ್ಧರಿಸಿ ಅಪಕೀರ್ತಿಯ ಪ್ರಸಿದ್ಧವನ್ನು ತೋರಿ ದುರ್ಜನರಿಗೆ ಮಾರು ಬರ್ತೀನಿ ಆದ ಮಾದೇವಿ. ಈಗ ನಮಗೆ ಬಂದಂತಹ ವಿಪತ್ತನ್ನು ದೂರ ಮಾಡಬೇಕೆಂದು ಬೇಡಿಕೊಂಡಿರುವೆ ನಮ್ಮ ಅಂಬಾ ಮಹೇಶ್ವರಿ ಭಕ್ತಿ ಜನರಿಗೆ ಕೈವಾರೆ. ಹೇ ಕನ್ನಮ್ಮಳೆ, ಹೇ ಮಾ ಲೋಕ ಮಾತೆ, ಅದೇ ಇರುವುದು ಭಯವಿಲ್ಲದೆ ಹೇಳುವಂತವಳಾಗು. ಹೇ ಮಾ ಮಾತೆ, ನಿಮ್ಮ ಪಾದಕ್ಕೆ ಕರ್ಪೂರ ಆರ್ತಿನ ಹಕ್ಕಿ ತುಪ್ಪದ ಆರತಿಯನ್ನು ಬೆಳೆದು ನಾನು ನಿನ್ನಿಂದ ಸ್ತುತಿಸಿದನು, ಅದೇ ಸ್ತುತಿಸಿದನು.
ನಮೋ ನಮೋ ನಾರಾಯಣಿ ಧೀರತರವಾದ ಮಾಣಿಕ್ಯದ ಕರ್ಪೂರ ಆರತಿಯನ್ನು ತಪ್ಪದೆ ನಿಮ್ಮ ಪಾದಕ್ಕೆ ಆನಂದದಿಂದ ಶಹಬ್ಬಾಸ್! ಜಯ ಜಯ ಸುರದಿಂದ ಜಯ ಮಂಗಳ ಆರತಿಯನ್ನು ಬೆಳಗುವಿ ಹ! ಹೇ ಮಹೇಶ್ವರಿ, ಹೇ ಕನ್ನಮ್ಮಳೆ! ಜಯದಿಂದ ಆ ನೀಚ ರಕ್ಕಸರನ್ನು ಸಂಹರಿಸಿ ಹ! ಕೇಶವ ಸ್ವರೂಪಿಣಿಯಾದ ಇಂದ್ರನಿಗೆ ಪರಮ ಸಂತೋಷವನ್ನು ರಕ್ಷಿಸುವೆಂದು ಶಹಬ್ಬಾಸ್! ಹಾರವನ್ನು ನಿಮ್ಮ ಪಾದಕ್ಕೆ ಸೋಸುವೆನು ಮಾತೆ. ಹ! ಜಯದಿಂದ ಆ ನೀಚ ರಕ್ಕಸರನ್ನು ಸಂಹರಿಸಿ ಕೇಶವ ಸ್ವರೂಪಿಣಿಯಾದ ಇಂದ್ರನಿಗೆ ಪರಮ ಸಂತೋಷ ರಕ್ಷಿಸುವೆಂದು ಹ! ನಿಮ್ಮ ಮಹಿಮೆಯನ್ನು ಪಡೆಯಲಿಕ್ಕೆ ಸಾವಿರ ಜೇಹವುಳ್ಳ ಆದಿಶೇಷನು ಅಸಂಖ್ಯವಾದವು ಜನರಿಗೆ ಮಂದಾರ ಹೇ ಕನ್ನಡಾಳ ಇಂದ್ರ ಭೂಪಾರಣೆ! ನೇರನ ಸಮೇತನಾಗಿ ಹಿಮಾಲಯ ಕನ್ನಡದಲ್ಲಿ ಬಹು ಸಂತೋಷದಿಂದ ಇರುವಂತ ಮನ. ಮೊನ್ನೆನ ಪ್ರಯತ್ನವೆಲ್ಲ ನನ್ನದಿರುವುದು. ಈ ಮಾತು ಸತ್ಯವೆಂದು ನಂಬುವಂತವನಾಗುವುದು. ಕುತ್ತಿಗೆಯನ್ನು ಎನ್ನ ಚಕ್ರದಿಂದ ಕತ್ತರಿಸಿ ಮತ್ತು ನಿನ್ನ ಮಡದಿಯರಾದ ಮತ್ಗಜ ಗಾಮಿನಿಯರಾದ ಶಚಿರಂಬಾ ಸ್ತ್ರೀಯರಿಗೆ ಮುತ್ತೈದತನಕ್ಕೆ ಮಂಗಲವನ್ನು ಉಂಟು ಮಾಡುವನೆ ಇಂದ್ರನೇ ಬಹುಮಾನ್ವಿತನೆ. ನಮೋ ನಮೋ ಭೂಮಾತೆ ಕಲ್ಯಾಣ ಗುಣವರತೆ ಅಗಮ್ಯ ಚರಿತೆ ಸ್ತೋತ್ರ ಮೂರ್ತಿ ಅಭ್ಯರ್ಥ ಮೂರ್ತಿ ಸಂಪನ್ನಳೆ ಶಹಬ್ಬಾಸ್! ಅತಿ ಜಾಗ್ರತೆಯಿಂದ ಆ ದುಷ್ಟ ರಕ್ಕಸರನ್ನು ಸೆರೆ ಬಳೆದು ಜಹಿಂಕಾರವನ್ನು ಹೊಂದಿ ಪರಬ್ರಹ್ಮ ಮೂರ್ತಿಗಳನ್ನು ಪ್ರೀತ ನಮ್ಮ ದೇವತಾ ಶಿಖರಕ್ಕೆ ಆಶೀರ್ವಾದವನ್ನು ಕೊಡಬೇಕು ಶ್ರೀರಾಮ ಜನನಿ ಸದ್ಭಕ್ತ ಕೋಳಮದಂದರಾದ ಮೂರ್ಖ ರಕ್ಕಸರನ್ನು ಸಂಹಾರ ಮಾಡುವ ನಿಮಿತ್ತವಾಗಿ ಪತಿರೂಪರದಿಗಿಂತ ಅತಿ ಮೊಹಮನಾಗ್ನಿಯಾಗಿ ಆ ನೀಚ ಧನುಜರನ್ನು ಎನ್ನ ಬಲಿಯೋಳು ಕಡಿಮೆ ದೃಢಪಾಸ್ಯಗಳಿಂದ ಬಿಗಿದು ಹಾಕಿ ದೈತ್ಯ ವಂಶವನ್ನೆಲ್ಲ ನಿರ್ಮಲಗೊಳಿಸಿ ನಿರ್ಜರರಾದವರಿಗೆ ಅಭಯವನ್ನು ಕೊಟ್ಟು ಸಂತೋಷ ಉಪಕಾರದಲ್ಲಿ ಮುಳುಗಿಸುವ ಸೇವಕ ದ್ವಾರ ಬಾಲಿಕ. ಒಳ್ಳೆಯದು ಒಳ್ಳೆಯದು. ಕರೆದುಕೊಂಡು ಬರುವಂತವನಾಗಲ್ಲ ಸಾರಥಿ. ಏನು ತಿಂಡಿಗಳನ್ನ ಕರೆದುಕೊಂಡು ಹೋಗ್ತಾರೆ. ಅಂದಾರು
ತಪ್ಪಿಸಿಕೊಂಡು ಬರುವಂತವರಾಗಿರಲಿ ದೈತ್ಯ ಕುಮಾರರೇ